ಸಾಮಾನ್ಯವಾಗಿ ಪ್ರತಿ ದಿವಸ ಮಾಡ್ತಕ್ಕಂತಹ ಕೆಲಸಗಳನ್ನು ಪ್ರತಿ ದಿವಸ ಮಾಡುವ ಕೆಲಸಗಳನ್ನು ಹೇಗೆ ಇಂಗ್ಲೀಷ್ನಲ್ಲಿ ಹೇಳಬೇಕು, ಒಂದು ವಾಕ್ಯವನ್ನು ನಾನು ಬೇರೆ ಬೇರೆ ರೀತಿಯಲ್ಲಿ ಹೇಗೆ ಹೇಳ್ಬೋದು ಅನ್ನೋದನ್ನು ನಿಮಗೆ ಹೇಳ್ತಾ ಬರ್ತೇನೆ. ಈಗ ನಾವು ಐ ವೇಕಪ್ ಅರ್ಲಿ ಇನ್ ದ ಮಾರ್ನಿಂಗ್. ಐ ವೇಕಪ್ ಅರ್ಲಿ ಇನ್ ದ ಮಾರ್ನಿಂಗ್, ಬೆಳಗಿನ ಜಾವ ಬೇಗ ಏಳ್ತೀನಿ ಅಂತಕ್ಕಂತಹ ಒಂದು ಮಾತನ್ನು ಹೇಳ್ತೇನೆ. ಹಾಗೆಯೇ ಅದನ್ನು ಇನ್ನೂ ಒಂದು ರೀತಿಯಲ್ಲಿ ಹೇಳ್ಬೋದು, ಐ ವೇಕಪ್ ಅಟ್ 6:30 AM. ಈಗ ಇಲ್ಲಿ ಜನರಲ್ಲಾಗಿ ಹೇಳಬೇಕಾದ್ರೆ ನಾನು ಬೆಳಗಿನ ಜಾವ ಬೇಗ ಹೇಳ್ತೀನಿ ಅಂಥೇಳಿ, ಅದನ್ನೇ ನಾವು ಇಂತಹ ಸಮಯ ಅಂದರೆ 6:30 6:30 AM ಬೆಳಗಿನ ಜಾವ 6:30 AM. ಐ ವೇಕಪ್ ಅಟ್ 6:30 AM ಇದನ್ನು ಹೇಳ್ಬೋದು. ಅಥವಾ ನೀವು ಬೇರೆಯವ್ರಿಗೆ ಯಾರಿಗಾದ್ರು ಹೇಳಿದ್ರೆ ಯು ವೇಕಪ್ ಅಟ್ ಅರ್ಲಿ ಇನ್ ದ ಯು ವೇಕಪ್ ಅರ್ಲಿ ಇನ್ ದ ಮಾರ್ನಿಂಗ್, ಯು ವೇಕಪ್ ಅರ್ಲಿ ಇನ್ ದ ಮಾರ್ನಿಂಗ್ ಅಂತ ಹೇಳಿ, ಅಥವಾ ಯು ವೇಕಪ್ ಅಟ್ 6:30 AM. ಅರ್ಥ ಆಯ್ತಾ? ಇದನ್ನು ನಾವು ಈ ಥರ ಹೇಳ್ತೇವೆ. ಅಥವಾ ಇನ್ನೊಂದು ಬೇರೆ ಯಾರಾದರೂ ಒಬ್ಬರು ಹೇಳ್ತಾರೆ ಅನ್ನೋದಕ್ಕೆ ಹೀ ವೇಕ್ಸ್ ಅಪ್. ನೋಡಿ, ಇದು ಥರ್ಡ್ ಪರ್ಸನ್ ಸಿಂಗ್ಯುಲರ್ ಬಂದಾಗ ಅದಕ್ಕೆ ವರ್ಬನ್ನು ಕೂಡ ಎಸ್ ಮಾಡಬೇಕಾಗತ್ತೆ. ಹೀ ವೇಕ್ಸ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್, ಹೀ ವೇಕ್ಸ್ ಅಪ್ ಅಟ್ 6:30 AM. ಇದು ಈ ಥರ ಆದರೆ, ಯಾವುದಾದ್ರೂ ಹೆಸರನ್ನು ಹೇಳೋದಾದರೆ ರವಿ ವೇಕ್ಸ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್, ರವಿ ವೇಕ್ಸ್ ಅಪ್ ಅಟ್ 6:30 AM. ಸೊ ಈ ರೀತಿಯಾಗಿ ಅದನ್ನು ಹೇಳ್ಬೋದು. ದೇ ವೇಕಪ್ ಅರ್ಲಿ ಇನ್ ದ ಮಾರ್ನಿಂಗ್, ದೇ ವೇಕಪ್ ಅಟ್ 6:30 AM. ಇಲ್ಲಿ ಸಮಯವನ್ನು ನೀವು ಯಾವಾಗ ಬೇಕಾದರೂ ಕೂಡ ಹೇಳ್ಬೋದು. 6:30 ಅಥವಾ 5, 4, 4:30. ಸೊ ನೀವು ಯಾವ ಸಮಯದಲ್ಲಿ ಹೇಳ್ತೀರಿ ಅಂತಕ್ಕಂಥದ್ದನ್ನು ಆ ಸಮಯವನ್ನು ಹಾಕಿ ಅದನ್ನು ನೀವು ಹೇಳ್ತಾ ಹೋಗಬಹುದು. ಈ ಒಂದು ವಾಕ್ಯ ಈ ವಾಕ್ಯವನ್ನು ನೀವು ಹೆಚ್ಚು ಒಂದು ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮಾಡೋದ್ರಿಂದಾಗಿ ನಿಮಗೆ ಈ ಒಂದು ವಾಕ್ಯವನ್ನು ಹೇಳಲಿಕ್ಕೆ ಸುಲಭ ಆಗುತ್ತೆ. ಯಾರಾದರೂ ಕೇಳ್ತಾರೆ ಯಾವಾಗ ಹೇಳ್ದಾಳ್ತೀಯಾ ಅಂತಂದಾಗ ನಾನು ಐ ವೇಕಪ್ ಅರ್ಲಿ ಇನ್ ದ ಮಾರ್ನಿಂಗ್, ಅಥವಾ ಐ ವೇಕಪ್ ಅಟ್ 7 AM, ಐ ವೇಕಪ್ ಅಟ್ 6:30 AM, ಅಥವಾ ಐ ವೇಕಪ್ ಅಟ್ 4:30 AM. ಸೊ ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ನೀವು ಹೇಗೆ ಹೇಳ್ತೀರಿ ಅದನ್ನು ಹೇಳ್ಬೋದು. ಧನ್ಯವಾದಗಳು.